ಎಕ್ಸ್ಕ್ಯೂಸ್ ಮೀ ಕಾಲೇಜಲ್ಲಿ ಓದೋ ನಾವು ಸ್ನೇಹಿತರು ಅನ್ನೋದನ್ನ ಮರೆತು ಹುಡುಗರಿರೋದೇ ಹುಡುಗಿನ ರೇಕ್ಸಕ್ಕೆ ಅಂತ ಅನ್ಕೊಂಡಿದ್ವಿ. ಇನ್ ಮುಂದೆ ಆ ಥರ ತಪ್ಪಾಗಲ್ಲ. ವಿ ಆರ್ ವೆರಿ ಸಾರಿ. ಐ ಆಮ್ ಸಾರಿ. ಸತ್ಯ ಈಗ್ಲಾದ್ರೂ ಗೊತ್ತಾಯ್ತಲ್ಲ. ನೋಡಿ, ನಮ್ ಕಾಲೇಜ್ ಹುಡುಗರು ಅವ್ರ ಜೊತೆ ಓದೋ ಹುಡುಗಿರ್ ಮಾನ ಪ್ರಾಣ ಕಾಪಾಡೋ ಒಳ್ಳೆ ಸ್ನೇಹಿತರಾಗಿರ್ಬೇಕು. ಅಂಡರ್ಸ್ಟ್ಯಾಂಡ್? ಖಂಡಿತ ಇನ್ಮೇಲೆ ಹಾಗೆ ಇರ್ತೀವಿ. ಅಂದ್ಮೇಲೆ ಇನ್ಯಾಕೆ ಸಾರಿ ಅನ್ನೋ ಫಾರ್ಮಾಲಿಟೀಸ್? ಲೆಟ್ಸ್ ಬಿ ಫ್ರೆಂಡ್ಸ್. ಶೋರ್. ಓಕೆ ಬಾಯ್. 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 ಅಪ್ಪ, ಇಷ್ಟು ಬೇಗ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಕಣೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಗೊತ್ತಾ? ಪ್ರಿನ್ಸಿಪಲ್ ಹೇಳ್ತೀನಿ ಅನ್ನೋ ಭಯ ನೋಡು, ಅದಕ್ಕೆ. ಹಲೋ, ಸ್ಟೂಡೆಂಟ್ಸ್ ಗೆ ಎದುರಿಸೋ ಪ್ರಿನ್ಸಿಪಲ್ ನಾನು ಇವತ್ವರೆಗೂ ನೋಡಿಲ್ಲ ಕಣೆ. ಮುಂದೆ ಹೇಗೋ ಗೊತ್ತಿಲ್ಲ. ಮತ್ತೆ ಹೇಗ್ ಬದ್ಲಾದ್ರು? ಬುದ್ಧಿ ಕಲ್ತ್ರು. ಯಾರಿಂದ? ನಿಮ್ಮ ಅಣ್ಣನಿಂದ. ನಮ್ಮ ಅಣ್ಣನ? ಬುದ್ಧಿವಂತರು ಯಾವಾಗ್ಲೂ ಹಾಗೆ ಕಣೆ. ದಡ್ರು ತನ್ನ ಬುದ್ಧಿವಂತರು ಅಂತ ಪ್ರೂವ್ ಮಾಡಕ್ ಪ್ರಯತ್ನ ಪಡ್ತಾರೆ, ಆದ್ರೆ ಬುದ್ಧಿವಂತರು ಅವ್ರ ಕೆಲ್ಸದ ಮೂಲಕ ಮಾಡಿ ತೋರಿಸ್ತಾರೆ. ನಿಮ್ಮ ಅಣ್ಣ ಗ್ರೇಟ್ ಕಣೆ. ಐ ಲೈಕ್ ಹಿಮ್. ಏನಂದ? ಐ ಲೈಕ್ ಹಿಮ್ ಅಂದೆ. ಅದ್ರಲ್ಲಿ ಏನ್ ತಪ್ಪು? ಅಮ್ಮಣ್ಣಿ, ನಮ್ಮ ಅಣ್ಣ ಭೀಷ್ಮ, ವಿವೇಕಾನಂದ, ಆಂಜನೇಯ ಇದ್ದ ಹಾಗೆ ಬ್ರಹ್ಮಚಾರಿ. ಅಯ್ಯೋ ಪಾಪ, ನಿಮ್ಮ ಅಣ್ಣಂಗೆ ಕರೆಕ್ಟ್ ಆಗಿ ಹುಡುಗಿ ಸಿಕ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಮದ್ವೆ ಆಗಿಲ್ಲ. ನಮ್ಮ ಅಣ್ಣನ ಬಗ್ಗೆ ನನಗೆ ಚೆನ್ನಾಗ್ ಗೊತ್ತು. ಸರಿ, ಹಾಗಿದ್ರೆ ಒಂದ್ ಬೆಟ್ ಕಟ್ಟಣ. ಬೆಟ್ಟ? 2 ದಿವಸದಲ್ಲಿ ಒಂದ್ ಅದ್ಭುತ ನಡೆಯುತ್ತೆ, ನೋಡ್ತಾ ಇರು. ಏಯ್, ಇವಳು ಹೇಳ್ದಂಗೆ ಮಾಡೇ ಮಾಡ್ತಾಳೆ ಕಣೆ. ನೋಡೋಣ. ಎಷ್ಟು ಕೊಬ್ಬಿರ್ಬೇಕು ನಿನಗೆ? ನನಗೆ ಚಪ್ಪಲಿ ಹೊಡಿತೀಯಾ? ಎಷ್ಟು ಮಾನ್ಯತೆ ಇರ್ಬೇಕು ನೀವು. ಚಪ್ಲಿ ಸವೆ ಆದ್ಮೇಲೂ ಬಂದಿದ್ಯಲ್ಲ. ಸರಿ, ನಾವು 3 ಬಿಟ್ಟವರು, ಈಗ ನೀನೇನ್ ಬಿಡ್ತೀಯಾ? ಕೊಟ್ಟು ಸಾಲ ತೀರಿಸ್ತಾ ಇದ್ರೆ ಅದ್ರ ಋಣ ಸಾಯೋವರೆಗೂ ಕಾಡುತ್ತಂತೆ. ಏಯ್, ಹತ್ರ ಬರ್ಬೇಡ. ಬಂದ್ರೆ ಚೆನ್ನಾಗಿರಲ್ಲ. ದೂರ ಇದ್ರೆ ಸಾಲ ತೀರ್ಸಕ್ ಆಗಲ್ಲ ಮರಿ. ಸ್ವಲ್ಪ ನೋಡ್ಕೊಂಬನ್ರಿ. ಹೆಣ್ಮಕ್ಳಿಗೆ ತಾಳ್ಮೆ ಇರ್ಬೇಕು. ಕೋಪ ಇಲ್ದಿರೋ ಗಂಡ್ಸಲ್ಲ, ತಾಳ್ಮೆ ಇಲ್ದಿರೋ ಹೆಂಗ್ಸಲ್ಲ ಅಂತಾರೆ. ಅಯ್ಯೋ ಮಹಾರಾಯ, ಯಾವ್ದಿರ್ಬೇಕು ಯಾವ್ದಿರ್ಬಾರ್ದು ಆಮೇಲೆ ಹೇಳುವಂತೆ, ಮೊದ್ಲು ಅವನಿಂದ ಕಾಪಾಡು. ಅಣ್ಣ, ಇವರಿಂದ ಆದ ಅಪರಾಧ ಆದ್ರೂ ಏನು ಅಂತ ಕೇಳ್ಬೋದಾ? ಇವಳು ನನಗೆ ಚಪ್ಪಲಿ ಹೊಡೆದು ನನ್ನ ಮರ್ಯಾದೆ ಕಳೆದಿದ್ದಾಳೆ, ಅದಕ್ಕೆ ನಾನು ಇವಳು ಮಾನ ಕಳೆಯಕ್ ಬಂದಿದ್ದೀನಿ. ಇದು ನ್ಯಾಯನೇ? ಏನ್ ನ್ಯಾಯ? ಇವ್ನ ನನ್ನ ಮೇಲೆ ಕೈ ಹಾಕಕ್ ಬಂದ, ಅದಕ್ಕೆ ನಾನು ಇವ್ನ ಚಪ್ಪಲಿಯಲ್ಲಿ ಹೊಡೆದೆ. ಅದು ತಪ್ಪಲ್ವಣ? ಅದನ್ನ ಕೇಳಕ್ ನೀನ್ ಯಾರೋ? ಈಗ ಕೇಳ್ದಲ್ಲ, ಇದು ನ್ಯಾಯ. ಪರರ ಚಿಂತೆ ನಮಗೆ ಯಾಕೆ ಅಂತ ದೊಡ್ಡವ್ರು ಹೇಳಿದ್ದಾರೆ. ನೀವುಂಟು, ಇವ್ರುಂಟು. ಒಂದ್ ಗಂಡ್ಸಾಗಿ ಒಂದ್ ಹೆಣ್ಣನ್ ಕಾಪಾಡದೆ ಹೋಗ್ತಾ ಇದೆಯಲ್ಲ, ಇದೂನು ನ್ಯಾಯನೇ ಅಲ್ಲ ಅಣ್ಣ? ಯಾವಾಗ ಒಂದ್ ಒಂಟಿ ಹೆಣ್ಣು ಮಧ್ಯರಾತ್ರಿಲಿ ಧೈರ್ಯವಾಗಿ ಓಡಾಡ್ತಾಳೋ ಆಗ ನಮ್ ದೇಶ ರಾಮರಾಜ್ಯ ಆಗುತ್ತೆ ಅಂತ ಗಾಂಧೀಜಿ ಹೇಳಿದ್ದಾರೆ. ನೀವುಗಳು ನೋಡಿದ್ರೆ ಮೊಟ್ ಮಧ್ಯಾಹ್ನ ಶುರು ಹಚ್ಕೊಂಡ್ಬಿಟ್ಟಿದ್ರಾ? ತಪ್ಪಲ್ವಣ? ಇದನ್ನೆಲ್ಲ ಕೇಳೋದಕ್ಕೆ ನೀನೇನು ದೇವ್ರ? ತಪ್ಪನ್ನ ತಡಿಯೋಕೆ ತಿದ್ದೋಕೆ ಒಬ್ಬೊಳ್ಳೆ ಮನುಷ್ಯ ಆದ್ರೆ ಸಾಕಲ್ವಾ? ಅದಕ್ಕೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಹೊರಟೋಗು. ತಪ್ಪಿಗೆ ಶಿಕ್ಷೆ ಕೊಡ್ಲಿಲ್ಲ ಅಂದ್ರೆ ಕಾನೂನೇ ಒಪ್ಪಲ್ಲಣ್ಣ. ಅಂದ್ರೆ ನೀನೇನ್ ಪೊಲೀಸಾ? ಅಣ್ಣ, ನಾನ್ ಕಾವ್ಯ ಹಾಕಲ್ಲ, ಆದ್ರೂ ಬುದ್ಧಿವಾದ ಹೇಳ್ತೀನಿ. ಕರಿಕೋಟ್ ಹಾಕಲ್ಲ, ಆದ್ರೂ ನ್ಯಾಯದ ಪರವಾಗಿರ್ತೀನಿ. ಕಾಕಿ ಹಾಕಲ್ಲ, ಆದ್ರೆ ತಪ್ಪು ಮಾಡ್ದವ್ರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತೀನಿ. ಶಿಕ್ಷೆ ಕೊಡ್ತೀಯಾ? ನನಗೆ ಶಿಕ್ಷೆ ಕೊಡ್ತೀಯಾ? ಕೊಡೋ, ತಾಕತ್ತಿದ್ರೆ ಕೊಡೋ. ಅಣ್ಣ ಅಣ್ಣ ಅಣ್ಣ, ಇವತ್ತು ಶುಕ್ರವಾರ 10:30 ಇಂದ 12 ಗಂಟೆ ತನಕ ರಾವ್ಗಾಲ. ರಾವ್ಗಾಲದಲ್ಲಿ ನಾವ್ ಯಾರ ಮೇಲೂ ಕೈ ಮಾಡಲ್ಲ. 12 ಗಂಟೆ ಒಳಗೆ ನೀವು ನನ್ನ ನೋಡ್ದು ಇವಳನ್ನ ಕರ್ಕೊಂಡು ಹೋಗ್ಬೋದು. ಇಷ್ಟು ಟೈಮಲ್ಲಿ ನೀವು ನನ್ನ ನೋಡಿಲಿಲ್ಲ ಅಂದ್ರೆ ಆಮೇಲೆ ನಾನ್ ನಿಮ್ಮನ್ನ ನೋಡ್ದು ಇವಳನ್ನ ಕರ್ಕೊಂಡು ಹೋಗ್ತೀನಿ. ಇದು ನ್ಯಾಯ. ಅಣ್ಣ, ಒಂದ್ ನಿಮಿಷ ಅಣ್ಣ, ಅದಕ್ಕೆ ಅಂತ ಒಂದು ಸ್ಟೈಲ್ ಬೇರೆ ಇದೆ.
ಕಾಪಾಡ್ನಲ್ಲ ಮತ್ತಿನೇನು? ಅವ್ರಿಗೆಲ್ಲ ಹೊಡ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ, ಇಲ್ಲೇ ಬಿಟ್ಟು ಹೋಗ್ತಾ ಇದೀಯಾ? ಲೊಟ್ಟೆ ಮಮ್ಮ ಹೋಗಲೇ. ಇವತ್ತೇನೋ ನಂಗೆ ಕಾಪಾಡ್ದೆ, ಅವ್ರು ಮತ್ತೆ ಬಂದು ಅಟ್ಯಾಕ್ ಮಾಡಿದ್ರೆ ನೀನೇ ಬರ್ತೀಯಾ? ಮೊದ್ಲೇ ಗೊತ್ತಾದ್ರೆ ಬರ್ತೀನಿ, ಇಲ್ಲ ಅಂದ್ರೆ ನೀನ್ ಅಡ್ರೆಸ್ ಕೊಟ್ಬಿಟ್ಟು ಹೊರಟೋಗ್ಬಿಡು, ನಾನೇ ಬರ್ತೀನಿ. ಇದೊಳೆ ಕತೆ ಆಯ್ತಲ್ಲಪ್ಪ. ಸರಿ ಬರ್ಕೋ. ನಂಬರ್ 278 11ನೇ ಕ್ರಾಸು 7ನೇ ಮೇನು ಗಾಂಧಿ ಬಜಾರ್ ಬೆಂಗಳೂರು. ಆಮೇಲೆ ಅಡ್ರೆಸ್ ಸಿಕ್ತು ಅಂತ ಕಂಡ್ಕೊಂಡವ್ರಿಗೆಲ್ಲ ಚಪ್ಲಿ ಹೊಡಿಯಕ್ ಹೋಗ್ಬಿಟ್ಯಾ, ನಿನಗ್ ಬಂದಿರೋ ಗುರುದಶೆ ಹೊಟ್ಟೋಗುತ್ತೆ. ಬರ್ಲಾ? ಜೋಪಾನಾಗ್ ಮನೆಗೆ ಹೋಗು. ಗುರು, ನೀನಂಗ್ ಸಿಕ್ಕಿದ್ಮೇಲೆ ನನಗ್ ಶುಕ್ರದಶೆ ಸ್ಟಾರ್ಟ್ ಆಯ್ತು. ನೀನು ಏನು? ನಿಮಗೇನು? ಗಣೇಶ್ ಅವ್ರು ಎಲ್ಲಿ? ಎಲ್ಲೋದ್ರು ಈ ನನ್ ಮಗನೇ ಅಡ್ಡ ಬರ್ತೇನೆ. ಯಾಕೆ ನಾನ್ ಬೇಡವಾ? ನೀವ್ಯಾರು? ಸುಬ್ರಹ್ಮಣ್ಯ ಅನ್ಕೊಳ್ಳಿ. ಓ, ಅವ್ರ ತಮ್ಮನ? ನಿಮ್ಮಣ್ಣ ಎಲ್ಲಿ? ಎಲ್ಲೋ ಆಯ್ಕೊಂಡ್ ತಿನ್ನಕ್ ಹೋಗವನೆ. ಯಾರದು? ಬಂದ ಪಾಪ. ನೀನಾ? ನಿನ್ ಬಗ್ಗೆನೆ ಹೇಳ್ತಾ ಇದ್ದೆ. ನಮಸ್ಕಾರ. ನಮಸ್ಕಾರ. ಏನ್ ವಿಷಯ? ಅದು ನಾನು ಇವತ್ತಿಂದ ಇಲ್ಲೇ ಇದ್ಬಿಟ್ಟಿದೀನಿ. ಇಲ್ಲ, ಅವತ್ತು ನೀನ ರೌಡಿಗಳಿಗೆ ಹೊಡೆದೆ ಅಲ್ಲ? ರೌಡಿಗಳ? ಇಲ್ಲ, ನೀನೇನೋ ಹೊಡೆದ್ಬಿಟ್ಟು ಬಂದ್ಬಿಟ್ಟೆ. ಆದ್ರೆ ಅವರು ಪದೇ ಪದೇ ನನ್ನ ಹಾಸ್ಟೆಲ್ ಬಂದ್ಬಿಟ್ಟು ನಂಗೆ ತುಂಬಾ ತೊಂದರೆ ಕೊಡ್ತಾ ಇದಾರೆ. ನೀ ನನ್ ಜೊತೆ ಇದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ನನ್ ಚೀಲಕ್ಕೆ ಯಾರು ಗ್ಯಾರಂಟಿ? ಇನ್ಮೇಲೆ ನಾನ್ ನಿನ್ ಚೀಲಕ್ಕೆ ಗ್ಯಾರಂಟಿ. ಏ ನಿನ್ ಶೀಲ ಕಾಪಾಡೋದಕ್ಕೆ ನಮ್ಮನೇನ್ ಸೇಫ್ಟಿ ಲಾಕರ್ ಅನ್ಕೊಂಡಿದ್ಯಾ? ನಡಿ ಆಚೆ. ನೀನೇ ಹಿಂಗ ಅಂದ್ಮೇಲೆ ನನ್ ಎಲ್ಲಿ ಹೋಗ್ಲಿ? ಅಪ್ಪ ಅಮ್ಮ ಇಲ್ದಿರೋ ಅನಾಥೆ ನಾನು. ಅನಾಥೆನೋ? ಅಯ್ಯೋ ಲೇ ಗಣೇಶ, ಈ ಹೆಣ್ಣು ಮಗುನ ಕಾಪಾಡಕ್ಕಾಗ್ದೆ ಅವಳ ಕಣ್ಣಲ್ಲಿ ನೀರ್ ಹರಿಸಿದ್ರೆ ನಮ್ಮನ್ ಯಾವನಾರು ಗಂಡ್ಸು ಅಂತಾನೇನಲ್ಲೇ. ಅದಕ್ಕೇನ್ ಮಾಡ್ಬೇಕೀಗ? ನಮ್ಮನೇಲಿ ಇದ್ಕೊಳ್ಳಿ ಬಿಡಲ್ಲ. ಏಯ್, ನೀನೇನ್ ವಾಚ್ಮ್ಯಾನ್ ಏನೋ? ವಾಚ್ಮನೆ ಅನ್ಕೋ. ಇಲ್ಲ ನೋಡು ನೋಡು, ಒಂದೇ ಒಂದ್ ತಿಂಗಳು ನೀನು ದೊಡ್ಡ ಮನ್ಸ್ ಮಾಡಿದ್ರೆ ನನ್ ಓದಿ ಡಾಕ್ಟರ್ ಆಗ್ಬೋದು, ಇಲ್ಲ ಅಂದ್ರೆ ನನ್ ವಿದ್ಯಾಭ್ಯಾಸ ಎಲ್ಲ ಹಾಳ ಹೋಗ್ಬಿಡುತ್ತೆ. ನಿನ್ಗೆ ನನ್ ಮೇಲೆ ಪ್ರೀತಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಓದಿನ ಮೇಲಾದ್ರೂ ಅಭಿಮಾನ ಇಟ್ಕೊಂಡು ಹಂಗಿಲ್ ಇಟ್ಕೊಳ್ಳಿ. ಸರಿ, ಒಳಗಡೆ ನಡಿ. ಬನ್ನಿ 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 ಬನ್ನಿ. ಕೃಷ್ಣ, ಹಪ್ಪಳ ಎಲ್ಲ ಜೋಡ್ಸ. ಬನ್ನಿ ಬನ್ನಿ ಬನ್ನಿ. ಅಲ್ಲ, ನಿಮ್ಮ ಅಪ್ಪ ಅಮ್ಮ ಹೋಗ್ಬಿಟ್ರು ಅಂತ ಹೇಳಿದ್ರಿ, ಪಾಪ ಏನಾಗಿತ್ತು? ಆಯುಸ್ ಮುಗ್ದಿತ್ತು. ಬನ್ನಿ 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 ನೋಡಿ, ಇದೇ ನಿಮ್ ರೂಮು. ನಿಮಗೆ ಯಾವಾಗ ಎಲ್ಲಿ ನಾನು ಬೇಕೋ ಕರೀರಿ. ನೀವು ಕರೀದೆ ಹೋದ್ರು ನಾನೇ ಪರ್ಮನೆಂಟ್ ಆಗಿ ನಿಮ್ ಜೊತೆ ಸೆಟ್ಲ್ ಆಗ್ಬಿಡ್ತೀನಿ. ಊಟ ತಿಂಡಿ ಮಾಡುವಾಗುನಾ? ಅದು ನೀವಿಬ್ರು ಅಣ್ಣ ತಮ್ಮ ಅಂದ್ರಲ್ಲ, ಹುಡ್ಗಿರ್ ನೋಡ್ದಾಗ ಅವ್ರಿಗಿಲ್ದೇ ಇರೋ ಜೊಲ್ ಸುರ್ಸೋ ಬುದ್ಧಿ ನಿಮ್ಗೆ ಯಾಕೋ? ಅದು ನಮ್ಮ ಅಪ್ಪ ಅಮ್ಮ ಹಣ್ಣು ಕೊಟ್ಬಿಟ್ಟು ಪ್ರಪಂಚನೇ ಸುತ್ಕೊಂಬ ಅಂದ್ರು. ಅವನು ಅಪ್ಪ ಅಮ್ಮನೇ ಸುತ್ಬಿಟ್ಟು ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟ. ಅದು ಅವನ ಭಕ್ತಿ. ನಾನು ಹೇಳಿದ ತಕ್ಷಣ ಇಡೀ ಪ್ರಪಂಚ ಸುತ್ಕೊಂಡು ಮಲೇಷಿಯಾ, ಬ್ಯಾಂಕಾಕ್ ಅಂತ ಎಂತಂದಕ್ಕೆ ಸ್ವಲ್ಪ ಜಲ್ ಜಾಸ್ತಿ. ಹೌದು, ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಿದ್ರು? ನಮ್ಮಮ್ಮ ಡಾನ್ಸರ್ ಆಗಿದ್ರು, ನಮ್ಮಪ್ಪ ಫೈಟರ್ ಆಗಿದ್ರು. ಎಲ್ಲ ಸಿನಿಮಾದಲ್ಲಿ. ಅಂದ್ರೆ ನಮ್ಮಪ್ಪ ಫೈಟ್ ಶೇ. ಅಮ್ಮ? ನಮ್ಮಮ್ಮ ಸಿಲ್ಕ್ ಸ್ಮಿತಾ.
ಏನಿಲ್ಲ, ಸೇಮ್ ಸಿಲ್ಕ್ ತರನೇ ಇದ್ದೀರಾ. ಐ ಆಮ್ ಸಿಲ್ಕ್ ಫ್ಯಾನ್. ಹಾಗಿದ್ರೆ ಅಲ್ಲೇ ಹೋಗಿ ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡಿ. ಅಲ್ಲ ಯೋಚನೆ ಮಾಡಿ, ಮಳೆಗಾಲ, ಗುಡುಗು ಮಿಂಚು ಸಿಡ್ಲು ಡಮಾರ್ ಅಂದ್ರೆ ತಪ್ಕೊಳಕಾದ್ರು ಒಬ್ಬ ಗಂಡಸು ಬೇಕಲ್ವಾ? ಬೇಕು ಅಂತ ಯಾರು ಹೇಳಿದ್ದು? ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ. ಗಣೇಶ